ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನರ್ಸಿಂಗ್ ಗುರುಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌದಾಗರ್. ಸ್ನೇಹಿತರೆ, ನಿಮಗೆ ತಿಳಿದಿರುವ ಹಾಗೆ ಸುಮಾರು ಹಲವಾರು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ಈ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮ್ಮೊಂದಿಗೆ ಹಂಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ನನ್ನ ವಿಡಿಯೋಸ್ಗಳು, ಆಮೇಲೆ ನನ್ನ ಮಾತಾಡುವಂಥ ಶೈಲಿ, ಆಮೇಲೆ ಇನ್ಫಾರ್ಮೇಷನ್ ಸರಿ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ. ಆಮೇಲೆ ಏನಾದರೂ ಕುಂದುಕೊರತೆಗಳಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಸೊ ದ್ಯಾಟ್ ನಾನು ಕೂಡ ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡುವುದರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಸೊ ದ್ಯಾಟ್ ನನಗೆ ಕೂಡ ಆಸೆ ಇರುತ್ತೆ ಹೊಸ ವಿಡಿಯೋಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಬೇಕು ಎನ್ನುವಂಥದ್ದು. ಸ್ನೇಹಿತರೆ, ಇವತ್ತಿನ ವಿಚಾರ ಏನು ಅಂತಂದರೆ, ಎಲ್ಲರೂ ನನಗೆ ಸರ್ GN ಮುಗಿಸ್ಕೊಂಡಿದ್ದೀನಿ, BSc ಮುಗಿಸ್ಕೊಂಡಿದ್ದೀನಿ, ನನಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಇರ್ತಾರೆ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಆಮೇಲೆ ಕಾಂಟ್ರಾಕ್ಚುಯಲ್ ಎಂಪ್ಲಾಯೀಸ್ ಈ ರೀತಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಸರ್, ನಾನು ಏನೇ ಮಾಡಲಿ ನಾನು ನರ್ಸಿಂಗ್ ಜಾಬ್ ಸೆಂಟ್ರಲ್ ಗೌರ್ಮೆಂಟ್ದು ಕ್ರ್ಯಾಕ್ ಮಾಡಲೇಬೇಕು ಎನ್ನುವಂಥ ಮಾತು ಪ್ರಿಪೇರ್ ಆಗ್ತಾ ಇರ್ತಾರೆ ಸ್ನೇಹಿತರೆ. ಸೊ ಅಂಥವರಿಗೆ ಒಂದು ಸುಸುದ್ದಿ ಸ್ನೇಹಿತರೆ, ಒಂದು ಒಳ್ಳೆಯ ಸುದ್ದಿ ಏನು ಅಂತಂದರೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ್ಯೂ ಡೆಲ್ಲಿ ಇವರ ವತಿಯಿಂದ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ನಾರ್ಸೆಟ್ 7 ಇದೆ ಸ್ನೇಹಿತರೆ. ಸೊ ಎಲ್ಲರಿಗೂ ಒಂದು ಅಭಿನಂದನೆ ಹೇಳ್ತೀನಿ ಸ್ನೇಹಿತರೆ. ಎಷ್ಟೋ ಜನ ಪ್ರಿಪ್ರೇಷನ್ ಮಾಡಿದ್ದಾರೆ, ಕ್ಲಾಸಸ್ ತೊಗೊಂಡಿದ್ದಾರೆ. ಆಮೇಲೆ ನಾನು ಇದನ್ನು ಯಾವ ರೀತಿ ಆದರೂ ನಾನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕ್ರ್ಯಾಕ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು, ಸೊ ಅಂಥವ್ರಿಗೆಲ್ರಿಗೂ ನನ್ನ ಒಂದು ಅಭಿನಂದನೆ. ಇವಾಗ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಂದರೆ ಶಾರ್ಟ್ಕಟ್ಟಲ್ಲಿ ನಾರ್ಸೆಟ್ 7 ಅಂತೀವಲ್ಲ, ಅದು ಬಂದಿದೆ ಸ್ನೇಹಿತರೆ. ಸೊ ಯಾರ್ಯಾರು ಪ್ರಿಪೇರ್ ಆಗಿದ್ದಾರೆ, ಯಾರು ಪ್ರಿಪೇರ್ ಆಗಿಲ್ಲ ಅವರಿಗೆಲ್ರಿಗೂ ಈ ಒಂದು ಸುವರ್ಣ ಅವಕಾಶ. ದಯವಿಟ್ಟು ಮಿಸ್ ಮಾಡಬೇಡಿ, ಇದು ಅಪ್ಲೈ ಮಾಡಿ. ಸೊ ಒಂದು ಸಲ ನೀವು ಪಾಸ್ ಆದರೆ ನಿಮ್ಮ ಜೀವನ, ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ ಸ್ನೇಹಿತರೆ. ಆನ್ಲೈನ್ ಅಪ್ಲಿಕೇಶನ್ ಈಸ್ ಇನ್ವೈಟೆಡ್ ಫಾರ್ ದ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್. ಆನ್ಲೈನ್ ಆಗಿ ಈ ಒಂದು ನಾರ್ಸೆಟ್ಗೋಸ್ಕರ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಸ್ನೇಹಿತರೆ. Recruitment of the nursing officer post at the level 7 in pay matrix pre-revised pay band 2 of rupees 9,300 to 34,800 with the grade pay of 46,000 ಸ್ನೇಹಿತರೆ. ಅಂತಂದರೆ ಈ ಜನರಲಿ ಈ ಪೋಸ್ಟ್ ಬಂದು ಗ್ರೂಪ್ ಬಿ ಇರುತ್ತೆ ಸ್ನೇಹಿತರೆ. ಸೆಂಟ್ರಲ್ ಗೌರ್ಮೆಂಟ್ನ ನರ್ಸಿಂಗ್ ಆಫೀಸರ್ ಪೋಸ್ಟ್ಗಳು ಗ್ರೂಪ್ ಬಿ ಇದೆ. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದ ನರ್ಸಿಂಗ್ ಆಫೀಸರ್ ಪೋಸ್ಟ್ಗಳು ಅಥವಾ ಸ್ಟಾಫ್ ನರ್ಸ್ನ ಪೋಸ್ಟ್ಗಳು ಗ್ರೂಪ್ ಸಿ ಇದ್ದಾವೆ ಸ್ನೇಹಿತರೆ. ಇದು ಒಂದು ಡಿಫ್ರೆನ್ಸ್ ಇದೆ. ಲಾಸ್ಟ್ ಟೈಮು ನಮಗೆ 6th ಪೇ ಇರಲಿಲ್ಲ, ಸಾರಿ 7th ಪೇ ಇರಲಿಲ್ಲ. ಬಟ್ ಇವಾಗ ಅದು 7th ಪೇ ನಮಗೂ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರುವಂಥ ಸರ್ಕಾರಿ ನೌಕರಿಗೂ 7th ಪೇ ಇದೆ. ಅವರು ಬಹುಶಃ 2025ರಲ್ಲಿ 8th ಪೇಗೆ ಹೋಗಬಹುದು, ಚರ್ಚೆ ನಡೀತಾ ಇದೆ. ಸೊ ನಾವಿವಾಗ 1/8/2024ರಂದು ನಾವು 7th ಪೇಯಲ್ಲಿ ಕಾಲಿಟ್ಟಿದ್ದೀವಿ ಸ್ನೇಹಿತರೆ. ಎಲ್ರಿಗೂ ಅಭಿನಂದನೆಗಳು. ಸೊ ಸ್ಯಾಲ್ರಿ ಅಂತೂ ತುಂಬ ಅಟ್ರಾಕ್ಟಿವ್ ಇರುತ್ತೆ. 7th ಪೇ ಸ್ಯಾಲ್ರಿ, ಆಮೇಲೆ 8th ಪೇ ಸ್ಯಾಲ್ರಿ ಅಂತಂದರೆ ಕಂಪೇರ್ ಮಾಡಿದಾಗ ಸುಮಾರು 1 ಲಕ್ಷ ಚಿಲ್ಲರೆ ಅಮೌಂಟು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇಫ್ ಯು ಕಂಪೇರ್ ವಿತ್ ಗಲ್ಫ್ ರಾಷ್ಟ್ರಗಳಲ್ಲಿ ಹೋಗಿ ನಮ್ಮ ನರ್ಸಿಂಗ್ ಬಾಂಧವರು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಸಿಗುವಂಥ ಪೇಮೆಂಟು ಆಲ್ಮೋಸ್ಟ್ ಕಂಪೇರ್ ಮಾಡಿದಾಗ 10,000 ಅಥವಾ 20,000 ಹೆಚ್ಚಿರಬಹುದು. ಬಟ್ ನಮ್ಮ ರಾಷ್ಟ್ರದಲ್ಲಿ ಆ ಸೇಮ್ ಪೇಮೆಂಟ್ ಸಿಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ 7th ಪೇ ಆಗಿದೆ ಸುಮಾರು ಈ ಒಂದು ಆಗಸ್ಟ್ ತಿಂಗಳಿಂದ ಸ್ನೇಹಿತರೆ 70,000 to 80,000 ಯಾರು ಹೊಸದಾಗಿ ಜಾಯ್ನ್ ಆಗಿದ್ದಾರೆ 2020ಯಲ್ಲಿ 889 ಅಥವಾ 736 ಏನು ಜಾಯ್ನ್ ಆಗಿದ್ದಾರೆ ಅವರಿಗೋಸ್ಕರ ಸುಮಾರು 72+
70,000 to 80,000 ಬಹುಶಃ ಇರಬಹುದು ಸ್ನೇಹಿತರೆ. ತದನಂತರ ಯಾರು ಸೀನಿಯರ್ ಸ್ಟಾಫ್ ಇದ್ದಾರೆ, 2010 ಬ್ಯಾಚ್ 2015 ಬ್ಯಾಚ್ನವರಿದ್ದಾರೆ ಅಥವಾ ಅದಕ್ಕಿಂತ ಸೀನಿಯರ್ ಇದ್ದಾರೆ, ಅವರಿಗೆ ಸುಮಾರು 1,00,000 ಪ್ಲಸ್ ಇರುತ್ತೆ ಅಥವಾ 1,00,000ದಲ್ಲಿರುತ್ತೆ ಸ್ನೇಹಿತರೆ. ಸೊ ಅಪಾರ್ಚುನಿಟಿಗಳಿದ್ದಾವೆ ಸ್ನೇಹಿತರೆ. ವಿ ಹ್ಯಾವ್ ಟು ಕಾಂಪೀಟ್ ದ ಎಕ್ಸಾಮ್ ಆ್ಯಂಡ್ ಗೆಟ್ ದ ರಿಸಲ್ಟ್. ಬನ್ನಿ ಈ ಸವಿಸ್ತಾರವಾಗಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ನ ರಿಕ್ರೂಟ್ಮೆಂಟ್ ಬಗ್ಗೆ ನೋಡೋಣ. ಎಕ್ಸಾಮ್ ಕ್ರೈಟೇರಿಯಾ ಏನು, ಯಾರು ಅಪ್ಲೈ ಮಾಡಬಹುದು, ಏನಿದೆ ಅಂತ ಹೇಳಿಬಿಟ್ಟು. ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ಅಪಿಯರಿಂಗ್ ನಾರ್ಸೆಟ್, BSc ನರ್ಸಿಂಗ್ ಅಥವಾ BSc ಫ್ರಮ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್, ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್, ರೆಕಗ್ನೈಸ್ ಇನ್ಸ್ಟಿಟ್ಯೂಟ್ ಆರ್ ಯೂನಿವರ್ಸಿಟಿ. ಆಮೇಲೆ BSc ಇನ್ post certificate, post basic BSc nursing from a Indian nursing council, state nursing council, recognized institute, ಯೂನಿವರ್ಸಿಟಿ. ಅಂದರೆ ಯಾರು ಡಿಪ್ಲೊಮಾ ಮಾಡಿದ್ದಾರೆ, ಆಮೇಲೆ ಡಿಪ್ಲೊಮಾ ಮಾಡಿಕೊಂಡು 2 ವರ್ಷದ ಪೋಸ್ಟ್ ಬೇಸಿಕ್ BSc ಮಾಡ್ಕೊಂಡಿದ್ದಾರೆ, ಅವರು ಕೂಡ ಎಲಿಜಿಬಲ್ ಇರ್ತಾರೆ. ಆಮೇಲೆ BSc ನರ್ಸಿಂಗ್ ಮಾಡಿದವರು ಕೂಡ ಎಲಿಜಿಬಲ್ ಇರ್ತಾರೆ ಸ್ನೇಹಿತರೆ. ಆಮೇಲೆ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ, ಇಂಡಿಯನ್ ನರ್ಸಿಂಗ್ ಕೌನ್ಸಿಲು, ಆಮೇಲೆ ಬೋರ್ಡರ್ ಕೌನ್ಸಿಲಲ್ಲಿ ಯಾರ್ದು ರೆಕಗ್ನೈಸ್ ಇರುತ್ತೆ ಅವರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಯಾರು ಡಿಪ್ಲೊಮಾ ನರ್ಸಿಂಗ್ ಮಾಡಿರ್ತಾರೆ ಅವರು ಕಂಪಲ್ಸರಿ 2 year ಎಕ್ಸ್ಪೀರಿಯನ್ಸ್ ಇನ್ ಮಿನಿಮಮ್ 50 bedded ಹಾಸ್ಪಿಟಲ್ ಆಫ್ಟರ್ ಅಕ್ವೈರಿಂಗ್ ದ ಎಜುಕೇಷನ್ ಕ್ವಾಲಿಫಿಕೇಷನ್ ಮೆನ್ಷನ್ಡ್ ಅಬವ್ ಆ್ಯಸ್ ಅಪ್ಲಿಕೇಬಲ್ ಫಾರ್ ದ ಪಾರ್ಟಿಸಿಪೇಟಿಂಗ್ ಏಮ್ಸ್. ಅಂತಂದರೆ ಯಾರು GNM ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಡಿಪ್ಲೊಮಾ ಮೂಲಕ ಅಪ್ಲೈ ಮಾಡ್ತಾ ಇದ್ದಾರೆ ಅವರು ಕಡ್ಡಾಯವಾಗಿ 2 year ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಎಲ್ಲಿ ಅಂತಂದರೆ 50 bedded ಪ್ಲಸ್ ಹಾಸ್ಪಿಟಲಲ್ಲಿ 2 years ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಸ್ನೇಹಿತರೆ. ಆಮೇಲೆ ಏಜ್ ಲಿಮಿಟ್ ಫಾರ್ ಆಲ್ ಏಮ್ಸ್ ಬಿಟ್ವೀನ್ 18 to 30 years. ಅಂದರೆ ಎಲ್ಲ ಎಷ್ಟು ಏಮ್ಸ್ ಇದ್ದಾವೆ ಸೆಂಟ್ರಲ್ ಗೌರ್ಮೆಂಟ್ ರನ್ ಮಾಡುವಂತಹ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ನ್ಯೂ ಡೆಲ್ಲಿ ಆಗಲಿ, ರಿಷಿಕೇಶ್ ಆಗಲಿ, ಮಧ್ಯಪ್ರದೇಶ್ ಆಗಲಿ, ಆಮೇಲೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಾಗಲಿ, ಯಾವುದೇ ಏಮ್ಸಲ್ಲಿ ನೀವು ಅಪ್ಲೈ ಮಾಡಬೇಕಾದ್ರೆ ಜನರಲ್ ಕ್ಯಾಂಡಿಡೇಟ್ಗೆ 18 years ಮಿನಿಮಮ್ ಟು ಮ್ಯಾಕ್ಸಿಮಮ್ 30 years ಇರಬೇಕು. ಆ್ಯಸ್ ಪರ್ ಡೀಟೇಲ್ಸ್ ಆನ್ ಏಜ್ ರಿಲ್ಯಾಕ್ಸೇಷನ್ ಗಿವನ್ ಇನ್ ಜನರಲ್ ಕಂಡೀಷನ್ಸ್, ಸಬ್ಜೆಕ್ಟ್ ಟು ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ರಿಕ್ರೂಟ್ಮೆಂಟ್ ರೂಲ್ಸ್ ಆಫ್ ರೆಸ್ಪೆಕ್ಟಿವ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಹಾಸ್ಪಿಟಲ್ಸ್. ಆಮೇಲೆ ಏಜ್ ಶಾಲ್ ಬಿ ಕೌಂಟೆಡ್ ಆನ್ ದ ಲಾಸ್ಟ್ ಡೇಟ್ ಆಫ್ ದ ಕ್ಲೋಸಿಂಗ್ ಆಫ್ ಅಪ್ಲಿಕೇಶನ್ ಫಾರ್ಮ್. ಅಂತಂದರೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಯಾವತ್ತು ಕ್ಲೋಸ್ ಆಗ್ತಾ ಇದೆ ಆ ದಿವಸ ಇರುವಂಥ ನಿಮ್ಮ ಏಜು ಕೌಂಟ್ ಮಾಡ್ತಾರೆ ಸ್ನೇಹಿತರೆ. ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಜನರಲ್ ಆ್ಯಂಡ್ OBC ಕ್ಯಾಂಡಿಡೇಟ್ಗೋಸ್ಕರ 3,000 ಫೀಸ್ ಇದೆ ಸ್ನೇಹಿತರೆ. ಆಮೇಲೆ SC ST ಕ್ಯಾಂಡಿಡೇಟ್ಸ್ ಆ್ಯಂಡ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ರವರಿಗೆ 2,400 ಫೀಸ್ ಇದೆ ಸ್ನೇಹಿತರೆ. ಪರ್ಸನಲ್ ಆ್ಯಂಡ್ ಡಿಸೇಬಿಲಿಟೀಸ್ ಎಕ್ಸಮ್ಟೆಡ್ ಅಂತಂದರೆ ಯಾರು ದಿವ್ಯಾಂಗ ಜನರಿದ್ದಾರೆ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದಾರೆ ಆ ಕ್ರೈಟೇರಿಯಾ ನೋಡಿಕೊಂಡು ಅವರಿಗೆ ಫೀಸ್ ಎಕ್ಸಮ್ಟೆಡ್ ಇದೆ. ಅಂತಂದರೆ ಅವರು ಯಾವುದೇ ಫೀಸ್ ಭರಿಸುವಂಥ ಅವಶ್ಯಕತೆ ಇಲ್ಲ. The candidate can pay the prescribed application fee through debit card, credit card, net banking transaction processing fee, if any, as applicable, will be payable to the bank by the candidate. ಅಂತಂದರೆ ಆನ್ಲೈನ್ ಮೋಡೇ ಇರುತ್ತೆ ಸ್ನೇಹಿತರೆ. ಡೆಬಿಟ್ ಕಾರ್ಡಿಂದ ಅಥವಾ ಕ್ರೆಡಿಟ್ ಕಾರ್ಡಿಂದ ಅಥವಾ ನೆಟ್ ಬ್ಯಾಂಕಿಂಗಿಂದ ಟ್ರಾನ್ಸಾಕ್ಷನ್ ಮಾಡಬಹುದು, ಬಟ್ ಇದು ಆನ್ಲೈನ್ ಮೋಡಲ್ಲಿ ಇವರು ಪೇಮೆಂಟ್ ತೊಗೋತಾರೆ ಸ್ನೇಹಿತರೆ. ಅಪ್ಲಿಕೇಶನ್ ಫೀ ಒನ್ಸ್ ರಿಮಿಟೆಡ್ ಶಾಲ್ ನಾಟ್ ಬಿ ರೀಫಂಡೆಡ್ ಅಂಡರ್ ಎನಿ ಸರ್ಕಮ್ಟೆನ್ಸಸ್. ಒಂದು ಸಲ ಅಪ್ಲಿಕೇಶನ್ ಫೀ ತುಂಬಿದ ಮೇಲೆ ನನಗೆ ಬೇಡ, ನಾನು ಈ ಕ್ಯಾನ್ಸಲ್ ಮಾಡ್ಕೋತೀನಿ ಫಾರ್ಮ್ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಲಿಕೇಶನ್ ಫೀ ಹಿಂತಿರುಗಿಸಲ್ಲ ಎನ್ನುವಂಥ ಮಾತನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ. ಅಪ್ಲಿಕೇಶನ್ ವಿಥೌಟ್ ಪ್ರಿಸ್ಕ್ರೈಬ್ಡ್ ಫೀ ವುಡ್ ನಾಟ್ ಬಿ ಕನ್ಸಿಡರ್ಡ್ ಸಮ್ಮರಲಿ ರಿಜೆಕ್ಟೆಡ್. ಅಂದರೆ ನೀವು ಪಾರ್ಷಿಯಲಿ ನೀವು ತುಂಬಿದ್ದೀರಾ ಅಪ್ಲಿಕೇಶನು, ಬಟ್ ಅದರಲ್ಲಿ ಪೇಮೆಂಟ್ ಮಾಡಲಿಲ್ಲ ಅಂತಂದರೆ ಅಂಥವರಿಗೆ ಸ್ನೇಹಿತರೆ ಅದು ಎಲಿಜಿಬಲ್ ಆಗೋಲ್ಲ. ಸೊ ಕಂಪಲ್ಸರಿ ಅಪ್ಲಿಕೇಶನ್ ಫೀ ತುಂಬಲೇಬೇಕು. ಅಪ್ಲಿಕೇಶನ್ ಫೀ ಆಫ್ ದ SC SC ಕ್ಯಾಂಡಿಡೇಟ್ ಅಪಿಯರಿಂಗ್ ಎಕ್ಸಾಮ್ ವಿಲ್ ಬಿ ರೀಫಂಡೆಡ್ ಆಫ್ಟರ್ ದ ಡಿಕ್ಲರೇಷನ್ ಆಫ್ ರಿಸಲ್ಟ್ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್ ಆಫ್ಟರ್ ವೆರಿಫಿಕೇಷನ್ ಆಫ್ SC ST ಸರ್ಟಿಫಿಕೇಟ್ ಟು ಬಿ ಅಪ್ಲೋಡೆಡ್ ಎಟ್ ಎ ಲೇಟರ್ ಸ್ಟೇಜ್. ಯಾರು SC ಮತ್ತು ST ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರು ಒಂದು ಸಲ ಎಕ್ಸಾಮ್ ಅಪಿಯರ್ ಆದಮೇಲೆ ಆ ಹಣವನ್ನು ಹಿಂತಿರುಗಿಸಲಾಗುವುದು. ಬಟ್ SC ST ಸರ್ಟಿಫಿಕೇಟ್ ಒಂದು ವೆರಿಫೈ ಮಾಡಿಕೊಂಡು ಅದನ್ನು ಹಿಂಪಡೆಸಲಾಗುವುದು. ಆನ್ಲೈನ್ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಫಾರ್ ಸ್ಟೇಜ್ 1 ನಾರ್ಸೆಟ್ ಪ್ರಿಲಿಮಿನರಿ ಡೇಟ್ 15th September 2024 ಆನ್ ಸಂಡೇ.
ಫಸ್ಟ್ ಸ್ಟೇಜ್ 1 ಅಂದರೆ ಪ್ರಿಲಿಮ್ ಎಕ್ಸಾಮು 15th ಸೆಪ್ಟೆಂಬರ್ ಇರುತ್ತೆ ಸ್ನೇಹಿತರೆ. ಸೊ ನಿಮಗೆ ಒಂದೂವರೆ ತಿಂಗಳು ನಿಮಗೆ ಈ ಒಂದು ಟೈಮ್ ಸಿಕ್ಕಿದೆ ಸ್ನೇಹಿತರೆ ಪ್ರಿಪ್ರೇಷನ್ಗೋಸ್ಕರ. ತದನಂತರ ಆನ್ಲೈನ್ CBT ಫಾರ್ ಸ್ಟೇಜ್ 2 ಅಂದರೆ ಮೇನ್ ಎಕ್ಸಾಮು ನಾರ್ಸೆಟ್ದು 4th ಅಕ್ಟೋಬರ್ 2024 ಫ್ರೈಡೇ ಇರುತ್ತೆ ಸ್ನೇಹಿತರೆ. ಸೊ ಒಳ್ಳೆಯ ಒಂದು ಅವಕಾಶ ಇದೆ. ಈ ಒಂದು ವಿಡಿಯೋ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ. ಸೊ ದ್ಯಾಟ್ ಅವರ ಆಸೆ ಅವರು ಕೂಡ ನಾನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತೊಗೋಬೇಕು, ಕೆಲಸ ಮಾಡಬೇಕು ಅಂತಂದರೆ ಅವರು ಪ್ರಿಪ್ರೇಷನ್ ಮಾಡಲಿಕ್ಕೆ ಸುಮಾರು 1.5 ತಿಂಗಳ ಟೈಮ್ ಇರುತ್ತೆ ಸ್ನೇಹಿತರೆ. ಯಾವುದೇ ಒಂದು ಶಾರ್ಟ್ ಕ್ಲಾಸ್ ತೊಗೊಳ್ಳಿ ಅಥವಾ ನಿಮ್ಮ ಹತ್ತಿರ ಇರುವಂಥ ಟ್ಯೂಷನ್ಸ್ಗಳನ್ನು ಹೋಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಸೆಲ್ಫ್ ಸ್ಟಡಿ ಮಾಡಿ. ಯೂಟ್ಯೂಬಲ್ಲಿ ಅಷ್ಟು ಕಂಟೆಂಟ್ಸ್ ಇದ್ದಾವೆ, ಯಾವ ರೀತಿ ಬರೀಬೇಕು ಅಂತ ಜಸ್ಟ್ ಗೂಗಲ್ ಮಾಡಿದರೆ ನಿಮಗೆ ಸಿಗುತ್ತೆ. ಯೂಟ್ಯೂಬಲ್ಲಿ ಸರ್ಚ್ ಹೊಡೀರಿ, ಗೊತ್ತಾಗುತ್ತೆ. ಸೊ ದ್ಯಾಟ್ ನೀವು ಪ್ರಿಪೇರ್ ಆಗಿ ಹೋಗ್ತೀರಾ ಸ್ನೇಹಿತರೆ. ಜನರಲ್ ಕಂಡೀಷನ್ಸ್ ಏನೇನಿದ್ದಾವೆ: ದ ಪೋಸ್ಟ್ ಕ್ಯಾರಿ ದ ಯೂಶುವಲ್ ಅಲವೆನ್ಸ್ ಆಸ್ ಅಡ್ಮಿಸಿಬಲ್ ಟು ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಆಫ್ ಸಿಮಿಲರ್ ಸ್ಟೇಟಸ್ ಸ್ಟೇಷನ್ಡ್ ಎಟ್ ದ ರೆಸ್ಪೆಕ್ಟಿವ್ ಸಿಟೀಸ್ ಆಫ್ ರೆಸ್ಪೆಕ್ಟಿವ್ ಇನ್ಸ್ಟಿಟ್ಯೂಟ್ಸ್ ಹಾಸ್ಪಿಟಲ್ಸ್. ಅಂದರೆ ನಿಮಗೆ ಯಾವ್ಯಾವ ಸವಲತ್ತುಗಳು ಸಿಗಬೇಕು ಆ್ಯಸ್ ಪರ್ ದ ಗೈಡ್ಲೈನ್ಸ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಸ್ ವೆಲ್ ಆಸ್ ಅಲ್ಲಿ ಯಾವ ಇನ್ಸ್ಟಿಟ್ಯೂಟಲ್ಲಿ ನೀವು ಕೆಲಸ ಮಾಡ್ತೀರಾ ಅದನ್ನು ನೋಡಿಕೊಂಡು ಕೊಡುವಂಥದ್ದು ಮಾತನ್ನು ಹೇಳ್ತಾ ಇದ್ದಾರೆ. ದ ಆಸ್ಪೈರಿಂಗ್ ಅಪ್ಲಿಕೆಂಟ್ಸ್ ಸ್ಯಾಟಿಸ್ಫೈಯಿಂಗ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇನ್ ಆಲ್ ರೆಸ್ಪೆಕ್ಟ್ ಕ್ಯಾನ್ ಸಬ್ಮಿಟ್ ದೇರ್ ಅಪ್ಲಿಕೇಶನ್ ಓನ್ಲಿ ಥ್ರೂ ಆನ್ಲೈನ್. ಯಾರಿಗೆ ಇಂಟ್ರೆಸ್ಟ್ ಇದೆ, ಸಬ್ಮಿಟ್ ಮಾಡಬೇಕಂತ ಇದ್ದೀರಾ, ಅವರು ಓನ್ಲಿ ಆನ್ಲೈನಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಅವರ ವೆಬ್ಸೈಟ್ ಬಂದು www.aims.exams.ac.in ಫ್ರಮ್ 1/8/2024 ಟು 21/8/2024 ಅಂತಂದರೆ ನಿಮಗೆ 20 ದಿವಸಗಳ ಸಮಯಾವಕಾಶ ಸಿಕ್ಕಿದೆ ಸ್ನೇಹಿತರೆ. 1ನೇ ಆಗಸ್ಟಿಂದ 21ನೇ ಆಗಸ್ಟ್ 5 ಗಂಟೆಯ ಮಟ ನೀವು ಇದು ಆನ್ಲೈನ್ ಅಪ್ಲಿಕೇಶನಲ್ಲೂ ಫಿಲಪ್ ಮಾಡಿ ಅಪ್ಲೋಡ್ ಮಾಡಬಹುದು. ಬೈ ಪೇಯಿಂಗ್ ಫೀಸ್ ಅಪ್ಲಿಕೇಬಲ್ ಇದ್ದರೆ ಫೀಸ್ ಪೇ ಮಾಡಿಕೊಂಡು ಅಪ್ಲೈ ಮಾಡಬಹುದು ಸ್ನೇಹಿತರೆ. Document including online application form are required to be sent to physical form. However, all the applicants are advised to keep the copy of application form with them along with proof of payment for their records. Correction and registration will not be considered through any mode, that is email, letter. Hence, candidates are advised to fill their registration form carefully as no correction will be allowed after specified date as per the procedure. ನೀವೇನೇನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಇದ್ದೀರಾ, ನೀವು ಅಪ್ಲೋಡ್ ಮಾಡಿ ಫಾರ್ಮ್ ತುಂಬಿ ಹಣ ಕಟ್ಟಿ ತದನಂತರ ನಿಮ್ಮ ಫಾರ್ಮ್ ಸಕ್ಸಸ್ಫುಲಿ ಅಪ್ಲೈ ಆಗಿದೆ ಎನ್ನುವಂಥ ಒಂದು ವೆಬ್ಸೈಟಲ್ಲಿ ಬಂದಾಗ ಅದರ ಒಂದು ಪ್ರಿಂಟ್ ತಗೊಂಡು ಇಟ್ಕೊಳ್ಳಿ ಸ್ನೇಹಿತರೆ. ಏನೇ ಆದರೂ ಇನ್ ಫ್ಯೂಚರಲ್ಲಿ ಅದೊಂದು ನಿಮಗೆ ರೆಕಾರ್ಡಲ್ಲಿರುತ್ತೆ, ರೆಫರೆನ್ಸ್ ಆಗಿರುತ್ತೆ. ಆಮೇಲೆ ನನಗೆ ಕರೆಕ್ಷನ್ ಮಾಡುವುದಿದೆ, ನನ್ನ ಹೆಸರಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಎನ್ನುವುದು ಇದ್ದರೆ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಕರೆಕ್ಟಾಗಿ ತುಂಬಿ ಸ್ನೇಹಿತರೆ, ಇಲ್ಲ ಅಂತಂದರೆ ಅದು ಕನ್ಸಿಡರ್ ಆಗಲ್ಲ, ಅವರು ಅಲೌನು ಮಾಡಲ್ಲ ಸ್ನೇಹಿತರೆ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಸೆಲ್ಫ್ ಚೆಕ್ ದೇರ್ ಎಲಿಜಿಬಿಲಿಟಿ ಬಿಫೋರ್ ಅಪ್ಲೈಯಿಂಗ್. ಅಂದರೆ ಅಪ್ಲೈ ಮಾಡೋದಕ್ಕಿಂತ ಮೊದಲೇ ನೀವು ಎಲಿಜಿಬಲ್ ಇದ್ದೀರಾ ಇಲ್ಲ, ನಿಮ್ಮ ಏಜ್ ಎಷ್ಟು ಎನ್ನುವುದರ ಬಗ್ಗೆ ಖಚಿತಪಡಿಸಿಕೊಂಡು ಅಪ್ಲೈ ಮಾಡೋದಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕರೆಕ್ಷನ್ ಎಡಿಟ್ ಇನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಕ್ಯಾಂಡಿಡೇಟ್ಸ್ ರಿಕ್ವೈರಿಂಗ್ ಕರೆಕ್ಷನ್ ಇನ್ ಅಪ್ಲಿಕೇಶನ್ ಫಾರ್ಮ್ ರಿಜಿಸ್ಟ್ರೇಷನ್ ಆ್ಯಂಡ್ ಬೇಸಿಕ್ ಕ್ಯಾಂಡಿಡೇಟ್ಸ್ ಇನ್ ಫಾರ್ಮ್ or completion of application form edit panel will be available from 22/8/24 to 24/8/24. ಯಾರಿಗೆ ಏನೋ ಕಾರಣಾಂತರಗಳಿಂದ ಕರೆಕ್ಟಾಗಿ ತುಂಬಲಿಲ್ಲ ಅಂತಂದರೆ 2 ದಿವಸದ ಸಮಯಾವಕಾಶ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಮಾತ್ರ ನಿಮ್ಮ ಕರೆಕ್ಷನ್ ಮಾಡಲಾಗೋದು. ನಿಮ್ಮ ಹೆಸರು ಏನೋ ಚೇಂಜಸ್ ಇದ್ದಾವೆ, ನಾನು ಏನೋ ಬರೆದಿದ್ದೀನಿ ಸರ್ ಬೈ ಮಿಸ್ಟೇಕ್ ಆಗಿದೆ ಅಂತಂದರೆ ಆವಾಗ ಅವರು ಚೇಂಜ್ ಮಾಡಬಹುದು ಸ್ನೇಹಿತರೆ. ದ ಆನ್ಲೈನ್ ಪೋರ್ಟಲ್ ಫಾರ್ ಅಪ್ಲಿಕೇಶನ್ ವಿಲ್ ಬಿ ಕ್ಲೋಸ್ಡ್ 5 PM ಆನ್ 21/8/24. 21/8/2024 ಸಮಯ 5 ಗಂಟೆ ಸಾಯಂಕಾಲ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ಅದರ ಮುಂಚಿತವಾಗಿ ನೀವು ಅಪ್ಲೈ ಮಾಡಬೇಕು. Those applying in response to this advertisement
men should satisfy themselves regarding their eligibility for the post applied for. ಯಾರು ಅಪ್ಲೈ ಮಾಡಬೇಕ ಅಂತ ಇದು ಇದ್ದೀರಾ, ನೀವು ಕರೆಕ್ಟ್ ಎಲಿಜಿಬಲ್ ಆಗ್ತೀರಾ ಇಲ್ಲ ನೋಡಿಕೊಂಡೆ ಅಪ್ಲೈ ಮಾಡಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಯಾವಾಗ ಅಪ್ಲೈ ಮಾಡ್ತೀವಿ ಆವಾಗ ನಾವು ನೋಡ್ತೀವಿ. ಆದರೂ ಸಹಿತ ಒಂದು ಕಣ್ಣಿರಲಿ. The candidate must ensure that images of photo, signature and thumb impression should be as per the guidelines mentioned in the upload image instructions and signature as well. Upload image instructions ಅಂತಂದರೆ ಇಮೇಜ್ ಅಪ್ಲೈ ಮಾಡೋದರಲ್ಲಿ ಅದು KB ಪಿಕ್ಸಲ್ ಇಷ್ಟಿರಬೇಕು, ಆಮೇಲೆ ಸಿಗ್ನೇಚರ್ ಈ ರೀತಿ ಇರಬೇಕು ಎನ್ನುವಂಥ ಒಂದು ಇನ್ಸ್ಟ್ರಕ್ಷನ್ಸ್ ಇರ್ತವೆ. ಕ್ಲಿಯರಾಗಿ ನೋಡಿಕೊಳ್ಳಿ ಸ್ನೇಹಿತರೆ. ಕಾರಣ ಕೆಲವೊಬ್ಬರು KB ಕರೆಕ್ಟ್ ಮಾಡಲಿಕ್ಕಾಗಲ್ಲ, ಫೋನಿಂದ ಟ್ರೈ ಮಾಡ್ತಾಯಿದ್ದಾರೆ, ಅಪ್ಲಿಕೇಶನ್ ಕಂಪ್ಲೀಟ್ ಓಪನ್ ಆಗಲ್ಲ. ಆ ಮೂಮೆಂಟಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸಬಹುದು. ಸೊ ಯಾವಾಗ ನೀವು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ exams.ac.in ಅಂಥ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನನ್ನ ಒಂದು ಸಜೆಷನ್ ಏನು ಅಂತಂದರೆ, ಗೂಗಲ್ ಕ್ರೋಮಲ್ಲಿ ಹೋಗಿ ಈ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು PC ಮೋಡ್ ಅಂದರೆ ಪರ್ಸನಲ್ ಕಂಪ್ಯೂಟರ್ ಮೋಡನ್ನು ಹಾಕ್ಕೊಂಡು ಮಾಡಿದರೆ ಎಲ್ಲವೂ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲ ಅಂತಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಅಥವಾ ಟ್ಯಾಬ್ ಇದ್ದರೆ ಈಸಿ ಆಗುತ್ತೆ. ಇಲ್ಲ ನಿಮಗೆ ತುಂಬಾ ಕನ್ಫ್ಯೂಷನ್ ಇದೆ ಅಂತಂದರೆ ಯಾವುದೇ ಒಂದು DTP ಸೆಂಟರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ತೊಗೋತಾರೆ, ಅವ್ರ ಹತ್ರ ಹೋಗಿದರೆ ಅವ್ರು ಸರಳವಾಗಿ ಮಾಡಿಕೊಡ್ತಾರೆ. ಬಟ್ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಪ್ರಾಪರಾಗಿ ಫೋಟೋ ಇರಲ್ಲ ಅಥವಾ ಏನು ಗೈಡ್ಲೈನ್ಸ್ ಹೇಳಿದ್ದಾರೆ, ಸಿಗ್ನೇಚರ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಸ್ನೇಹಿತರೆ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ, ಕಟ್ ಆಫ್ ಡೇಟ್ ಟು ಡಿಟರ್ಮನ್ ಎಲಿಜಿಬಿಲಿಟಿ ಇನ್ ಟರ್ಮ್ಸ್ ಆಫ್ ಏಜ್ ಕ್ಯಾಂಡಿಡೇಟ್ ವಿಲ್ ಬಿ ದ ಲಾಸ್ಟ್ ಡೇಟ್ ಫಾರ್ ದ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್. ಆ್ಯಸ್ ಪರ್ ನಾರ್ಮ್ಸ್ ಇದ್ದಾವೆ. ಲಾಸ್ಟ್ ಡೇಟು ನಾವು ಮುಂದೆ ಚರ್ಚೆ ಮಾಡಿದ ಹಾಗೆ ಆ ಡೇಟನ್ನು ಅಷ್ಟೇ ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ SC ST OBC ಕ್ಯಾಂಡಿಡೇಟ್ಸ್ ಹೂ ಆಪ್ಟ್ ಫಾರ್ ಅಪ್ಲೈ ಫಾರ್ ಅನ್ರಿಸರ್ವ್ಡ್ ವ್ಯಾಕೆನ್ಸೀಸ್ ವಿಲ್ ನಾಟ್ ಬಿ ಎಲಿಜಿಬಲ್ ಫಾರ್ age relaxation or relaxation in cut-off marks otherwise allowed to those belonging to these categories. Further reserved category candidate SC ST OBC who become eligible by age relaxation applicable in their case will be considered only for reserved seat of the category to which they belong, even if they have the merit to be considered otherwise for unreserved. ಅಂತಂದರೆ ಯಾರು SC ಇದ್ದಾರೆ, ST ಇದ್ದಾರೆ, OBC ಇದ್ದಾರೆ, ಅವರು ನಾನು ಜನರಲಲ್ಲಿ ಅಪ್ಲೈ ಮಾಡ್ತೀನಿ ಸರ್, ನನಗೆ SC ST ಕೋಟಾದಡಿ ಬೇಡ ಅಂತಂದರೆ ಅವರಿಗೆ ಜನರಲಲ್ಲೇ ಕನ್ಸಿಡರ್ ಮಾಡ್ತಾರೆ. ಅವರ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಒಪ್ಪಲ್ಲ. ಫಾರ್ ಎಕ್ಸಾಂಪಲ್ 35 ಜನರಲ್ ಇದೆ ಅಂತಂದರೆ ನಿಮ್ಮ ಏಜ್ ಹೆಚ್ಚಿಗಿದೆ, ಬಟ್ ನೀವು SC ST ಆಗಿ ನೀವು ಅಪ್ಲೈ ಮಾಡಬೇಕಾದ್ರೆ ಅಲ್ಲಿ ಕನ್ಸಿಡರ್ ಮಾಡ್ಬೋದು. ಬಟ್ ಯಾವಾಗ ನೀವು ಜನರಲ್ ಆಗಿ ಬರ್ತೀರಾ ಆವಾಗ ನಿಮ್ಮ ಏಜ್ ನಿಮ್ಮ ಏಜ್ ಹೆಚ್ಚಿಗಿದೆ, 40 ಇದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ 35 ಕ್ರೈಟೀರಿಯಾ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ನಿಮಗೆ ಅಕ್ಸೆಪ್ಟ್ ಮಾಡಲ್ಲ ಸ್ನೇಹಿತರೆ. ಸೊ ಯಾವ ರಿಸರ್ವೇಷನ್ ಕ್ಯಾಂಡಿಡೇಟ್ ಇದ್ದಾರೆ ಅವ್ರು ರಿಸರ್ವೇಷನಲ್ಲಿ ಅಪ್ಲೈ ಮಾಡಬೇಕು. ನನಗೆ ರಿಸರ್ವೇಷನ್ ಬೇಡ ಅಂತಂದರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗಲ್ಲ. In pursuance of guidelines contained in DOPT OM number so and so date 6/9/2022, the age concession to the persons with a disability shall be admissible irrespective of the fact whether the post is reserved for person with a disability or not. ಅಂತಂದರೆ ಈ ಒಂದು ಗೈಡ್ಲೈನ್ಸ್ ಪ್ರಕಾರ 2022ರಲ್ಲಿ ಜಾರಿ ಮಾಡಿದಂಥ ಜಿಯೋ ಪ್ರಕಾರ ಡಿಸೇಬಲ್ ಕ್ಯಾಟಗರಿಯಲ್ಲಿ ಯಾರಿರ್ತಾರೆ ಅವರಿಗೆ ಅದರ ಪ್ರಕಾರ ಒಂದು ಏನು ರಿಲ್ಯಾಕ್ಸೇಷನ್ ಕೊಡ್ತಾರೆ ಅನ್ನುವಂಥ ಮಾತನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ. PWBD ಕ್ಯಾಂಡಿಡೇಟ್ಸ್ ವಿತ್ ಡಿಸಬಿಲಿಟೀಸ್ ಮೆನ್ಷನ್ಡ್ ಇನ್ ಸೆಕ್ಷನ್ 34(1) ಆಫ್ ರೈಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆ್ಯಕ್ಟ್ 2016 and as identified by the institution, the post of nursing officer is identified for OL, AAV, DW and LCOL provided they have benchmark disability equal to or more than 40%. ಅಂತಂದರೆ ನೀವು ಯಾವಾಗ ನರ್ಸಿಂಗಲ್ಲಿ ಅಪ್ಲೈ ಮಾಡ್ತೀರಾ ಅಂತಂದರೆ ಇಂತಿಷ್ಟಷ್ಟೇ ನಿಮ್ಮ ಡಿಸಬಿಲಿಟಿ ಇದ್ದರೆ ಅಕ್ಸೆಪ್ಟ್ ಆಗುತ್ತೆ. ಬಟ್ ಯಾವಾಗ ನೀವು ಈ ಪರ್ಟಿಕ್ಯುಲರ್ಲಿ
ನರ್ಸ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅವರು ಕೊಟ್ಟಿರುವಂಥ ಪರ್ಸೆಂಟೇಜ್ ಪ್ರಕಾರ ಎಷ್ಟಿದೆ ನೋಡಿಕೊಂಡು ಈ ಎರಡಿಗೆ ತಾಳ ಮೇಳ ಇದ್ರೇ ನಿಮಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಸ್ನೇಹಿತರೆ. ಆ್ಯಸ್ ಏಜ್ ರಿಲ್ಯಾಕ್ಸೇಷನ್ ಈಸ್ ಪರ್ಮಿಸಿಬಲ್ ಟು ವೇರಿಯಸ್ ಅಪ್ಲಿಕೆಂಟ್ ಈಸ್ ಆ್ಯಸ್ ಅಂಡರ್. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ, ಏಜ್ ರಿಲ್ಯಾಕ್ಸೇಷನ್ ಪರ್ಮಿಸಿಬಲ್ ಬಿಯಾಂಡ್ ದ ಅಪ್ಪರ್ ಏಜ್ ಲಿಮಿಟ್ ಬಿಯಾಂಡ್ ದ 30 ಇಯರ್ಸ್ ಅಂತಂದರೆ ಯಾವಾಗ ನಾವು ಜನರಲ್ ಆಗಿ ಅಪ್ಲೈ ಮಾಡೋರಿಗೆ 30 ಏಜ್ ಲಿಮಿಟ್ ಇದೆ. SC/ST ಅಪ್ಲೈ ಮಾಡೋರಿಗೆ 30+5 ಅಂದರೆ 35 ಇಯರ್ಸು. ಆಮೇಲೆ OBC ಅವರಿಗೆ 3 ಇಯರ್ಸ್ 30+3 33 ಇಯರ್ಸ್. PWBD 10 ಇಯರ್ಸ್ ಅಂದರೆ 30+10 40 ಇಯರ್ಸ್. ಆ್ಯಂಡ್ PWBD ಪ್ಲಸ್ OBC 13 ಇಯರ್ಸ್ ಅಂದರೆ 30+13 43 ಇಯರ್ಸ್. PWBD ಪ್ಲಸ್ SC/ST ಅಂದರೆ 15 ಇಯರ್ಸ್ 30+15 ಅಂದರೆ 45 ಇಯರ್ಸ್. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ 5 ಇಯರ್ಸ್. ಸಿ ಅನಕ್ಷರ್ 2 ಫಾರ್ ಡೀಟೇಲ್ಸ್. ಆ್ಯಂಡ್ ಕಮಿಷನ್ ಆಫೀಸರ್ ಇನ್ಕ್ಲೂಡಿಂಗ್ ECO SSCOs. ಸೆಂಟ್ರಲ್ ಗೌರ್ಮೆಂಟ್ ಸಿವಿಲಿಯನ್ ಎಂಪ್ಲಾಯಿ ಫಾರ್ ದ ಗ್ರೂಪ್ B post. Central government civilian employee general and reserved we have rendered not less than 3 years regular and continuous service as on closing date for recipient for online submission of application 5 years. Central government civil OBC ಕ್ಯಾಂಡಿಡೇಟ್ ಇದ್ದರಿಗೆ 5+3 ಇಯರ್ಸ್ ಅಂದರೆ 30+8 38. ಸೆಂಟ್ರಲ್ ಗೌರ್ಮೆಂಟಲ್ಲಿ SC/ST ಇದ್ದರೆ 5+5 ಅಂದರೆ 30+10 is 40 is note. Age relaxation is applicable only for the central government employees and not to personnel working in the autonomous statutory body public sector undertakings. AIMS employee will not be considered as central government employee for the purpose of age relaxation. ಇಲ್ಲೊಂದು ಮಹತ್ವದ ಮಾತು, ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ಅಥವಾ ಏಜ್ ರಿಲ್ಯಾಕ್ಸೇಷನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದರೆ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಬಟ್ ಆಟೋನಮಸ್ ಬಾಡಿ ಆಗಲಿ ಅಥವಾ ಸಂಘ ಸಂಸ್ಥೆ ಏನು ಏಡೆಡ್ ಇರ್ತವೆ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಅಂಥವರಿಗೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಕನ್ಸಿಡರ್ ಮಾಡಲ್ಲ. ಹಾಗಾದರೆ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಕೆಲಸ ಮಾಡೋರು ಏಜ್ ರಿಲ್ಯಾಕ್ಸೇಷನ್ ನಾನು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಇದ್ದೀನಿ ಅಂತ ಹೇಳಿಬಿಟ್ಟು ಬಂದರೆ ಅವರಿಗೆ ಕನ್ಸಿಡರ್ ಆಗಲ್ಲ. ಬಟ್ ಹೌದು, ಸೆಂಟ್ರಲ್ ಗೌರ್ಮೆಂಟಿಂದನೇ ಆಪ್ರೇಟ್ ಆಗುತ್ತೆ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಬಟ್ ಆ್ಯಸ್ ಪರ್ ದಿಸ್ ಲೆಟರ್ ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಅಂತ ಹೇಳ್ಬಿಟ್ಟು, ಬಿಕಾಸ್ ಇಟ್ ಈಸ್ ಅ ಇನ್ಸ್ಟಿಟ್ಯೂಷನ್. ಕಾಸ್ಟ್ ಆ್ಯಂಡ್ ಕ್ಯಾಟಗರಿ ಸರ್ಟಿಫಿಕೇಟ್ SC/ST OBC ಕನ್ಸಿಡರ್ ಸಬ್ಜೆಕ್ಟ್ ಟು ಸಬ್ಮಿಷನ್ ಆಫ್ ವ್ಯಾಲಿಡ್ ಕಾಸ್ಟ್ ಸರ್ಟಿಫಿಕೇಟ್. ಅದರ ಬಗ್ಗೆ ಸವಿವರವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ವೇಕೆನ್ಸಿ ಅಡ್ವರ್ಟೈಸ್ ಅಂಡರ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಕ್ಯಾಟಗರಿ ಆರ್ ಆ್ಯಸ್ ಪರ್ ದಿ ಇನ್ಸ್ಟ್ರಕ್ಷನ್ಸ್ ಇಶ್ಯೂಡ್ ಬೈ DOPT ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವರೆನ್ಸ್ ಪೆನ್ಷನ್ ಗೌರ್ಮೆಂಟ್ ಆಫ್ ಇಂಡಿಯಾ. ಅಂದರೆ ಈ ಒಂದು ಲೆಟ್ರ್ ಪ್ರಕಾರ ಈ ಒಂದು ಏನು ಕ್ರೈಟೀರಿಯಾ ಕೊಟ್ಟಿದ್ದಾರೆ ಅದರ ಮೂಲಕ ಅಪ್ಲೈ ಮಾಡೋದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಸವಿಸ್ತಾರವಾಗಿ ನೀವು ಡಿಟೇಲ್ ಆಗಿ ನೋಡಿಕೊಳ್ಳಿ ಯಾವ ರೀತಿ ಇದೆ, ಏಜ್ ರಿಲ್ಯಾಕ್ಸೇಷನ್ ಎಷ್ಟು, ನನಗೆ OBC ಬರುತ್ತಾ, SC/ST ಬರುತ್ತಾ ಅಥವಾ ಜನರಲ್ ಬರುತ್ತಾ, ಅದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಎಷ್ಟು, ಯಾವ ರೀತಿ ಅಪ್ಲೈ ಮಾಡಿದರೆ ನನ್ನನ್ನು ಸಕ್ಸಸ್ಫುಲ್ಲಾಗಿ ನಾನು ಅಪ್ಲೈ ಮಾಡಬಲ್ಲೆ ಎನ್ನುವಂಥ ಮಾತನ್ನು ಕ್ಲಾರಿಟಿ ತೊಗೊಂಡು ಒಂದೆರಡು ದಿವಸ ಇದನ್ನು ಕಂಪ್ಲೀಟಾಗಿ ಒಂದು PDF ಫಾರ್ಮೆಟ್ ಏನಿದೆ ಕಂಪ್ಲೀಟಾಗಿ ನೋಡಿಕೊಳ್ಳಿ ಸ್ನೇಹಿತರೆ. ತದನಂತರ ನೀವು ಅಪ್ಲೈ ಮಾಡಿ. ಯಾರು ಕ್ಯಾಂಡಿಡೇಟ್ಸ್ ಕ್ಲೇಮ್ ಮಾಡ್ತಾರೆ ನಾನು ರಿಸರ್ವ್ ಕ್ಯಾಂಡಿಡೇಟ್ ಅಂತ ಹೇಳಿಬಿಟ್ಟು ಅವರು ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಅಂತಹ ಸಮಯದಲ್ಲಿ ಈ ಏಮ್ಸ್ದವರು ಅವರ ಮೇಲೆ ಆ್ಯಕ್ಷನ್ ತೊಗೋಬೋದು, ಅವರಿಗೆ ಜಾಬ್ ಇದರಿಂದ ಕೈ ಬಿಡಬಹುದು. ಫಾರ್ ಪರ್ಸನ್ ಆ್ಯಂಡ್ ಡಿಸೇಬಲ್ ಸರ್ಟಿಫಿಕೇಟ್ ಶುಡ್ ಬೈ ಡ್ಯೂಲಿ ಕಾನ್ಸ್ಟಿಟ್ಯೂಟ್ ಅಥಾರೈಸ್ಡ್ ಮೆಡಿಕಲ್ ಬೋರ್ಡ್ ಇನ್ ಪರ್ಫಾರ್ಮ್ ಪ್ರಿಸ್ಕ್ರೈಬ್ಡ್. ಅಂದರೆ ಯಾವ ರೀತಿ ಅವರು ಪರ್ಸನ್ ವಿತ್ ಡಿಸೇಬಿಲಿಟಿ ಇದ್ದಾರೆ, ಫಿಸಿಕಲ್ ಚಾಲೆಂಜ್ ಇದ್ದಾರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಇದ್ದಾರೆ, ಅವ್ರದ್ದು ಕ್ರೈಟೇರಿಯಾ ಏನು, ಎಷ್ಟು ಪರ್ಸೆಂಟ್ ಇರಬೇಕು, ಆ ಪರ್ಸೆಂಟೇಜ್ ಮೀಟ್ ಆಗ್ತದಾ ಇಲ್ಲ ಅಂತ ಹೇಳಿಬಿಟ್ಟು ಅದು ನೋಡೋದು ಸ್ನೇಹಿತರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್, ಕ್ಯಾಟಗರಿ ಸರ್ಟಿಫಿಕೇಟ್ ಎಕ್ಸೆಟ್ರಾ ಮಸ್ಟ್ ಬಿ ಸಬ್ಮಿಟೆಡ್ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್ ಬೈ ಏಮ್ಸ್ ನ್ಯೂ ಡೆಲ್ಲಿ. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಕ್ಯಾಟಗರಿ ಸರ್ಟಿಫಿಕೇಷನ್ ಏನಿದೆ ಅವರು ಕೇಳಿದಾಗ ಪ್ರೊಡ್ಯೂಸ್ ಮಾಡಬೇಕು, ನಮ್ಮ ಕರ್ತವ್ಯ. The detailed information, date of uploading of the status of application, date of uploading of the admit card,
related to conduct of examination and its result will be uploaded under the scheme of examination by examination section AIMS New Delhi in due course of time. ಪ್ರತಿಯೊಂದು ಕಾಲಕ್ಕೆ ಏಮ್ಸ್ ವೆಬ್ಸೈಟಲ್ಲಿ ಅವರು ಈ ಒಂದು ಪಬ್ಲಿಷ್ ಮಾಡ್ತಾ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇನ್ ದ ವೆಬ್ಸೈಟ್ ಏಮ್ಸ್ ಅಂದರೆ www.aiims aims exams exams.ac.in candidates are advised to download their admit card. ನಿಮಗೆ ಅಡ್ಮಿಟ್ ಕಾರ್ಡ್ ಅಂತಂದರೆ ಎಕ್ಸಾಮಲ್ಲಿ ಅಡ್ಮಿಷನ್ಗೋಸ್ಕರ ಆ ಕಾರ್ಡ್ ಕೂಡ ಈ ಒಂದು ವೆಬ್ಸೈಟ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಆಮೇಲೆ ಇನ್ನು ಏಮ್ಸ್ exams.ac.in ನೋ ಅಡ್ಮಿಟ್ ಕಾರ್ಡ್ ವಿಲ್ ಬಿ ಸೆಂಟ್ ಬೈ ಪೋಸ್ಟ್. ನಾನು ಇವಾಗ ಆನ್ಲೈನಲ್ಲಿ ಎಕ್ಸಾಮ್ ಅಪ್ಲೈ ಮಾಡಿದ್ದೀನಿ, ಆಮೇಲೆ ನನಗೆ ಈ ಒಂದು ಎಕ್ಸಾಮ್ ಅಡ್ಮಿಟ್ ಕಾರ್ಡನ್ನು ನನ್ನ ಮನೆಗೆ ಕೊಡ್ತಾರೆ ಅನ್ನುವಂಥದ್ದು ತಪ್ಪು ಸ್ನೇಹಿತರೆ. ಸೊ ನಿಮ್ಮ ಕಾಲಕ್ಕೆ ನೀವು ಈ ವೆಬ್ಸೈಟ್ ನೋಡ್ತಿರಬೇಕು, ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಕಂಪ್ಯೂಟ್ರಲ್ಲಿ ನೋಡ್ತಿರಬೇಕು. ಯಾವಾಗ ಅಡ್ಮಿಟ್ ಕಾರ್ಡ್ ಬರುತ್ತೆ ಡೌನ್ಲೋಡ್ ಮಾಡಿಕೊಳ್ಳಿ, ಪ್ರಿಂಟ್ ತೆಗೆದುಕೊಳ್ಳಿ ಸ್ನೇಹಿತರೆ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಬ್ರಿಂಗ್ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಫ್ರಮ್ ಏಮ್ಸ್ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಿದಂಥ ಅಡ್ಮಿಟ್ ಕಾರ್ಡ್ ತೊಗೊಂಡು ಎಕ್ಸಾಮ್ಗೆ ಬರಬೇಕು. ದ ಒರಿಜಿನಲ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ವಿಲ್ ಬಿ ವೆರಿಫೈಡ್ ಬೈ ರೆಸ್ಪೆಕ್ಟಿವ್ ಹಾಸ್ಪಿಟಲ್ ವಿಚ್ ಡೇಟ್ಸ್ ವಿಲ್ ಬಿ ನೋಟಿಫೈಡ್. ದ ಒರಿಜಿನಲ್ ಸರ್ಟಿಫಿಕೇಟ್ಸ್ ಅವರು ಹೇಳ್ತಾರೆ ಸ್ನೇಹಿತರೆ, ಯಾವಾಗ ನಿಮ್ಮ ಡಾಕ್ಯುಮೆಂಟ್ಸು, ಆಮೇಲೆ ಏನೋ ಕ್ರೈಟೀರಿಯಾ ಇದೆ ಅಥವಾ ಕ್ಯಾಟಗರಿ ಸರ್ಟಿಫಿಕೇಟು. ಇಟ್ ಈಸ್ ಅಸ್ಯೂಮ್ಡ್, ನಾವು ಗ್ರಹಿಕೆ ಮಾಡ್ಕೊಂಡಿದ್ದೀವಿ, ದ್ಯಾಟ್ ಯು ಆರ್ ಇನ್ ಅ ಪೊಸೆಷನ್ ಆಫ್ ಆಲ್ ರಿಕ್ವೈರ್ಡ್ ಸರ್ಟಿಫಿಕೇಟ್ ಟು substantiate your eligibility on the date of online application, day by day, which is required to be submitted by respective institute as per validity published in this notice, including category certificate, employer NOC, qualifying certificates, etc., and are mandatorily required to submit as and when demanded. No additional time will be granted to obtain a certificate from issuing authority. The decision of their respective competent authority at the allocated institute shall be final in this regard. ಅವರು ಯಾವಾಗ ಕೇಳ್ತಾರೆ, ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹತ್ರ ಇರಬೇಕು. ಏನಾದರೂ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಕೂಡ ಕೇಳಿದರು ಬೇಗ ತರಿಸ್ಕೊಳ್ಬೇಕು ಎನ್ನುವಂಥ ಮೋಸ್ಟ್ ಇಂಪಾರ್ಟೆಂಟ್ ಮಾತನ್ನು ಹೇಳ್ತಾ ಇದ್ದಾರೆ. ರೂಲ್ಸ್ ಆಫ್ ಸ್ಕ್ರೈಬ್ compensatory time. The rule of scribe compensatory time as per the OM, Department of Empower persons with disability, Divyangjan, Ministry of Social Justice and Empowerment, dated 29 August 2018, Corrigdum, date 8 February, OM dated 10th August 2022. ಅಂದರೆ ಯಾರು ಈ ಒಂದು ದಿವ್ಯಾಂಗಜನ್ ಅಕಾರ್ಡಿಂಗ್ ಟು ಅದು ಫಿಸಿಕಲ್ ಚಾಲೆಂಜ್ಡ್ ಇದ್ದಾರೆ, ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಅವರ ಒಂದು OM ಪ್ರಕಾರನೇ ಆ ಒಂದು ಕ್ರೈಟೀರಿಯಲ್ಲಿ ಅವರು ಫಿಟ್ ಆಗಿದ್ದರೆ ಮಾತ್ರ ಅವರಿಗೆ ಎಲಿಜಿಬಲ್ ಇರ್ತಾರೆ, ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಎಲಿಜಿಬಿಲಿಟಿ ಫಾರ್ ಸ್ಕ್ರೈಬರ್ ಕಾಂಪನ್ಸೇಟರಿ ಟೈಮ್. ದ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಡಿಫೈನ್ಡ್ ಅಂಡರ್ ಸೆಕ್ಷನ್ 2(R ಆಫ್ ದ RPWD Act 2016. ಓಕೆ, ಆಮೇಲೆ ಆಲ್ ದ ರಿಕ್ವೈರ್ಡ್ ಸರ್ಟಿಫಿಕೇಟ್ ಮಸ್ಟ್ ಬಿ ಅಪ್ಲೋಡೆಡ್ ಅಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ ಟೈಮಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ದ ಅಪ್ಲಿಕೆಂಟ್ಸ್ ಹ್ಯಾವ್ ಅ ಡಿಸ್ಕ್ರಿಷನ್ ಆಫ್ ಆಪ್ಟಿಂಗ್ ಫಾರ್ ಹಿಸ್ ಹರ್ ಸ್ಕ್ರೈಬ್ ರಿಕ್ವೆಸ್ಟಿಂಗ್ ಎಕ್ಸಾಮ್ ಸೆಕ್ಷನ್ ಫಾರ್ ದ ಸೇಮ್ ಶುಡ್ ಇಂಡಿಕೇಟ್ ದೇರ್ ಚಾಯ್ಸ್ ಕಂಪ್ಲೀಟೇಷನ್ ಆಫ್ ಅಪ್ಲಿಕೇಶನ್. ಈ ನಿಮಗೆ ಸುಮಾರು ಕ್ಯಾಪಿಟಲ್ ಸಿಟೀಸ್ಗಳಲ್ಲಿ ಈ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಂಪಲ್ ನಮ್ಮ ಬ್ಯಾಂಗ್ಳೂರಲ್ಲಿ, ಆಮೇಲೆ ಬಾಂಬೆ, ಆಮೇಲೆ ಹೈದರಾಬಾದ್, ಪುದುಚೇರಿ, ಆಮೇಲೆ ಈ ಒಂದು ಚೆನ್ನೈ, ಈ ರೀತಿ ಪ್ರತಿಯೊಂದು ಪ್ಲೇಸಲ್ಲಿ, ಡೆಲ್ಲಿ ಆಗಲಿ ಕೋಲ್ಕತ್ತಾ ಆಗಲಿ ಅಪ್ಲೈ ಅವರು ಕೊಡ್ತಾ ಇರ್ತಾರೆ. ಸೊ ಸ್ನೇಹಿತರೆ, ಅವಾಗ ಅಪ್ಲೈ ಮಾಡುವಾಗ ಏನು ಅಂತಂದರೆ, ನೀವು ಕರೆಕ್ಟಾಗಿ ಅಪ್ಲೈ ಮಾಡಿಕೊಳ್ಳಿ. ನಾನು ಬಾಂಬೆ ಬರೆದೆ, ನನಗೆ ಬರಲಿಕ್ಕಾಗಲ್ಲ, ಆಮೇಲೆ ನಾನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದರೆ ಆಗಲ್ಲ. ನೀವು ಎಲ್ಲಿ ಎಕ್ಸಾಮ್ ಬರೀಬೇಕು ಒಂದು ಚಾಯ್ಸ್ ಕೊಡ್ತಾರೆ, 3 ಪ್ಲೇಸ್. ಅದನ್ನು ನೀವು ಇವಾಗೇ ತಾನೇ ಪ್ಲ್ಯಾನ್ ಮಾಡಿ. ಇನ್ ಕೇಸ್ ಬಾಂಬೆ ಸಿಗಲಿಲ್ಲ ಅಂದರೆ ಬ್ಯಾಂಗ್ಳೂರು ಹೋಗ್ತೀನಿ, ಬ್ಯಾಂಗ್ಳೂರು ಸಿಗಲಿಲ್ಲ ಅಂತಂದರೆ ಹೈದರಾಬಾದ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿ.
ಸೊ ಎನಿ ಡಿಸ್ಪ್ಯೂಟ್ ಇನ್ ರಿಗಾರ್ಡ್ ಟು ಎನಿ ಮ್ಯಾಟರ್ ರೆಫರ್ ಟು ಹಿಯರ್ ಇನ್ ಶಾಲ್ ಬಿ ಸಬ್ಜೆಕ್ಟ್ ಟು ಜುಡಿಷನ್ ಆಫ್ ಡೆಲ್ಲಿ ಕೋರ್ಟ್ಸ್ ಓನ್ಲಿ. ಏನಾದರೂ ನಿಮಗೆ ತಪ್ಪು ಅನಿಸ್ತಾ ಇದೆ, ಇನ್ಸ್ಟಿಟ್ಯೂಟ್ದವರು ಬರೆದಿದ್ದು ಅವ್ರು ಆಮೇಲೆ ನಿಮ್ಮ ಪ್ರಕಾರ ನೀವು ಕರೆಕ್ಟ್ ಇದ್ದೀರಾ ಅಂತಂದರೆ ನೀವು ಕೇಸ್ ಹಾಕಬೇಕು ಅಂತಂದರೆ ನೀವು ಡೆಲ್ಲಿ ಕೋರ್ಟಲ್ಲಿ, ಡೆಲ್ಲಿ ಸ್ಟೇಟ್ ಕೋರ್ಟಲ್ಲಿ ಹೋಗಿ, ಹೈಕೋರ್ಟಲ್ಲಿ ಹೋಗಿ ನೀವು RIP ಹಾಕ್ಬೋದು. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಆಗಲಿ, RTI ಆಗಲಿ ಅಥವಾ ಮತ್ತೊಂದು ಏನಿರುತ್ತೆ ಆ ಕೋರ್ಟ್ ಕೇಸನ್ನು ಡೆಲ್ಲಿಯಲ್ಲಿ ಹೋಗಿ ಹಾಕಬೇಕು ಸ್ನೇಹಿತರೆ. ಸೊ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಒಂದು ಸಲ ನೋಡಿ ಸ್ನೇಹಿತರೆ. ಏನು ಯಾವ ರೀತಿ ಎಕ್ಸಾಮ್ ಇರುತ್ತೆ, ಏನು ಕ್ರೈಟೇರಿಯಾ ಏನು ಎನ್ನುವುದರ ಬಗ್ಗೆ ಸವಿಸ್ತಾರವಾಗಿ ಇದರಲ್ಲಿ ಈ ಒಂದು PDF ಫಾರ್ಮೆಟ್ ಮುಖಾಂತರ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದನ್ನು ಡೀಟೇಲಾಗಿ ನೋಡಿಕೊಂಡು ಎಕ್ಸಾಮ್ ಯಾವ ರೀತಿ ಬರೀಬೇಕು, ಪ್ರಿಪ್ರೇಷನ್ ಇರುತ್ತೆ, ನಿಮ್ಮ ಕ್ರೈಟೇರಿಯಾ ಏನು, ನೀವೆಲ್ಲಿ ಫಿಟ್ ಆಗ್ತೀರಾ ಎನ್ನುವಂಥ ಮಾತನ್ನು ಅದನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡಿ ಸ್ನೇಹಿತರೆ. ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು. ಬಿಕಾಸ್ ನಮ್ಮ ಸೌತ್ ಇಂಡಿಯಾದಲ್ಲಿ ಎಷ್ಟೋ ಜನರಿಗೆ ಗೌರ್ಮೆಂಟ್ ಜಾಬ್ ಬೇಕು. ಅವರು ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿರುವಂಥ ಗೌರ್ಮೆಂಟ್ ಜಾಬ್ ಅಷ್ಟೇ ಟ್ರೈ ಮಾಡ್ತಾರೆ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರದ ಗೌರ್ಮೆಂಟ್ ಜಾಬು, ಸರ್ಕಾರಿ ನೌಕರಿ ಇಲ್ಲೇ ಟ್ರೈ ಮಾಡ್ತಿರ್ತಾರೆ. ಅವರಿಗೆ ನಾನು ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ, ನಾವು ಪ್ರಯತ್ನ ಮಾಡೋದು ಬಿಡಬಾರ್ದು ಸ್ನೇಹಿತರೆ. ಕಾರಣ ನೀವು ನೋಡಿ, ಎಲ್ಲ ನಾರ್ತ್ ಇಂಡಿಯನ್ಸು ಇದರಲ್ಲಿ ಹೆಚ್ಚು ಜನ ಪಾಲ್ಗೊಳ್ತಾರೆ, ಎಸ್ಪೆಷಲಿ ರಾಜಸ್ಥಾನೀಸ್. ಈವನ್ ತಮಿಳ್ನಾಡುದವರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಎಷ್ಟೋ ಆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಕೂಡ ಟ್ರೈ ಮಾಡಬಹುದು ಸ್ನೇಹಿತರೆ. ಒಳ್ಳೆಯ ಒಂದು ಸಂಬಳ ಸ್ನೇಹಿತರೆ. ಇವಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 7th ಪೇ ಸ್ಟಾರ್ಟ್ ಆಗಿದೆ, ಅಂದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಇವತ್ತು 2 ಆಗಸ್ಟ್ 2024. ಸೊ ಅವರು ಸುಮಾರು ವರ್ಷಗಳಿಂದ, ಅಂದರೆ ಸುಮಾರು 5 ವರ್ಷಗಳಿಂದ ಅವರು 7th ಪೇಯಲ್ಲಿ ಇದ್ದಾರೆ ಸ್ನೇಹಿತರೆ. ಸೊ ಇವಾಗ ನೀವು ಎಕ್ಸಾಮ್ ಮುಗಿಸ್ಕೊಂಡು ಆಮೇಲೆ ನೀವು ಜಾಯ್ನ್ ಆಗಲಿಕ್ಕೆ ಸುಮಾರು 6 ತಿಂಗಳು ಅಥವಾ 1 ವರ್ಷ ಅಥವಾ 1.5 ವರ್ಷ ತೊಗೋಬಹುದು. ಆ ಮೂಮೆಂಟಲ್ಲಿ ಬಹುಶಃ ಆ ಒಂದು ಪೇಮೆಂಟ್ಸ್ 8th ಪೇ ಆಗ್ಬೋದು ಸ್ನೇಹಿತರೆ, ಸುಮಾರು 1.5 ಲಕ್ಷ ಆಗಬಹುದು. ಸೊ ನಾನು ಹೇಳೋದು ಇಷ್ಟೇ, ಟ್ರೈ ಮಾಡೋದು ಬಿಡಬೇಡಿ ಸ್ನೇಹಿತರೆ. ಲಿಸ್ಟ್ ಆಫ್ ಏಮ್ಸ್ ವೇರ್ ನಂಬರ್ ಆಫ್ ಪೋಸ್ಟ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ನರ್ಸಿಂಗ್ ಆಫೀಸ್ ಮೇ ಬಿ ನೋಟಿಫೈಡ್ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್. ನೀವು ಈ ಒಂದು ನಾರ್ಸೆಟ್ ಎಕ್ಸಾಮ್ ಕೊಟ್ಟ ಮೇಲೆ, ಎಲಿಜಿಬಲ್ ಆದಮೇಲೆ ಯಾವ ಇನ್ಸ್ಟಿಟ್ಯೂಟಲ್ಲಿ ನಿಮಗೆ ಅಪ್ಲೈ ನೀವು ಹೋಗ್ಬೋದು, ಅಥವಾ ಅಲ್ಲಿ ಎಷ್ಟು ನರ್ಸಿಂಗ್ ಆಫೀಸರ್ ಪೋಸ್ಟ್ಗಳಿದ್ದಾವೆ ಅಂತಂತ ಹೇಳಿಬಿಟ್ಟು ಈ ಸ್ಕ್ರೀನಲ್ಲಿ ಕಾಣುತ್ತಿರುವಂತಹ ಏಮ್ಸ್ಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ ಫ್ಯೂಚರಲ್ಲಿ ಅಪ್ಲೋಡ್ ಮಾಡ್ತಾರೆ. ಸುಮಾರು 15 ಏಮ್ಸ್ ಕಾಲೇಜ್ ಇದ್ದಾವೆ, ಒಂದೊಂದು ನೋಡೋಣ ಬನ್ನಿ. ಫಸ್ಟ್ ಏಮ್ಸ್ ಭಟಿಂಡಾ, ಆಮೇಲೆ ಸೆಕೆಂಡ್ ಏಮ್ಸ್ ಭುವನೇಶ್ವರ್, ಆಮೇಲೆ ಏಮ್ಸ್ ಬಿಲಾಸ್ಪುರ್ ಹಿಮಾಚಲ್ ಪ್ರದೇಶ್, ಏಮ್ಸ್ ದೇವಘರ್ ಆಮೇಲೆ ಜಾರ್ಖಂಡಲ್ಲಿದೆ, ಏಮ್ಸ್ ಗೋರಖ್ಪುರ್ ಉತ್ತರ ಪ್ರದೇಶದಲ್ಲಿದೆ, ಆಮೇಲೆ ಏಮ್ಸ್ ಗೌಹಾಟಿಯಲ್ಲಿದೆ, ಆಮೇಲೆ ಏಮ್ಸ್ ಜೋಧ್ಪುರ್ ರಾಜಸ್ಥಾನದಲ್ಲಿದೆ, ಏಮ್ಸ್ ಕಲ್ಯಾಣಿ ವೆಸ್ಟ್ ಬೆಂಗಾಲದಲ್ಲಿದೆ, ಏಮ್ಸ್ ಮಂಗಲ್ಗಿರಿ ಆಂಧ್ರ ಪ್ರದೇಶದಲ್ಲಿದೆ, ಏಮ್ಸ್ ನಾಗ್ಪುರ್ ಮಹಾರಾಷ್ಟ್ರದಲ್ಲಿದೆ, ಏಮ್ಸ್ ನ್ಯೂ ಡೆಲ್ಲಿ ಅದಂತೂ ನಿಮಗೆ ಗೊತ್ತಿರುವ ಹಾಗೆ ಫಸ್ಟ್ ಏಮ್ಸ್ ಹಾಸ್ಪಿಟಲ್, ಏಮ್ಸ್ ಪಟ್ನಾ ಬಿಹಾರದಲ್ಲಿದೆ ಸ್ನೇಹಿತರೆ, ಆಮೇಲೆ ಏಮ್ಸ್ ರಾಯ್ಬರೇಲಿ ಉತ್ತರ ಪ್ರದೇಶದಲ್ಲಿದೆ, ಆಮೇಲೆ ಏಮ್ಸ್ ರಿಷಿಕೇಶ್ ಉತ್ತರಾಖಂಡದಲ್ಲಿದೆ, ಆಮೇಲೆ ಏಮ್ಸ್ ವಿಜಯಪುರ ಜಮ್ಮುಲಿದೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಸುಮಾರು 15 ಏಮ್ಸ್ ಕಾಲೇಜ್ಗಳಿದ್ದಾವೆ ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಕರಿಯರ್. ಅಪ್ಲೈ ಮಾಡಿ. ಎಲಿಜಿಬಿಲಿಟಿ ಕ್ರೈಟೇರಿಯಾ ನಿಮಗೆ ಗೊತ್ತಾಗ್ಬಿಟ್ಟಿದೆ, ಯಾವ ರೀತಿ ಅಪ್ಲೈ ಮಾಡಬೇಕು ಏನಿಲ್ಲ ಅಂತ ಹೇಳಿಬಿಟ್ಟು. ಆದರೂ ಸಹ ನಾನು ಎಷ್ಟು ಹಾಫ್ ಆನ್ ಅವರಲ್ಲಿ ಕವರ್ ಮಾಡಬೇಕಂತೂ ಪ್ರಯತ್ನ ಮಾಡಿದ್ದೆ, ಅಷ್ಟು ಕವರ್ ಮಾಡಲಿಕ್ಕೆ ಆಗಲಿಲ್ಲ. ನನ್ನ ಎಷ್ಟು ಕೆಪಾಸಿಟಿ ಇದೆ, ಆಮೇಲೆ ನೀವು ಎಷ್ಟು ಪೇಷನ್ಸಿಂದ ಈ ಒಂದು ಯೂಟ್ಯೂಬ್ ನೋಡ್ತಾ ಇದ್ದೀರಾ, ನನ್ನ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಗೊತ್ತಿಲ್ಲ. ಬಟ್ ಇಲ್ಲಿವರೆಗೆ ನೋಡಿದ್ದೀರಾ ಅಂತಂದರೆ ನಿಮಗೆ ಇಂಟ್ರೆಸ್ಟ್ ಇದೆ, ನೀವು ಅಪ್ಲೈ ಮಾಡಬೇಕು ಅನ್ನುವಂಥದ್ದು ಒಂದೇ ಒಂದು ಸ್ನೇಹಿತರೆ. ಕಾರಣ ನಾವು ನಮ್ಮ ಲೈಫಲ್ಲಿ ನಾವು ಟ್ರೈ ಮಾಡ್ತೀವಿ, ಅಪ್ಲೈ ಮಾಡ್ತೀವಿ, ನಮ್ಮ ಲೈಫಲ್ಲಿ ಬೆಳಿಬೇಕು ಅಂತಂದರೆ ಅರ್ಥ ಮಾಡೋದು ಬಹಳ ಮುಖ್ಯ ಸ್ನೇಹಿತರೆ. ಅರ್ಥ ಮಾಡಬೇಕು, ಪ್ರಿಪ್ರೇಷನ್ ಆಗಬೇಕು. ನರ್ಸಿಂಗ್ ಅಷ್ಟು ಸುಲಭವಲ್ಲ, ಹಾಗಂತ ಹೇಳಿಬಿಟ್ಟು ಅಷ್ಟೇನು ಹಾಡಿಲ್ಲ. ಬಟ್ ನೀವು ಯಾವಾಗಾದರೂ ಒಂದು ಬೆಲೆ ಅರಿತುಕೊಂಡು ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದಾಗ ನಿಮಗೆ ಸಕ್ಸಸ್ ಸಿಗುತ್ತೆ ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ನಾರ್ಸೆಟ್ 7 ಫಾರ್ 15 ಡಿಫ್ರೆಂಟ್
ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಸ್ಪಿಟಲ್ಸ್ ಅಕ್ರಾಸ್ ಇಂಡಿಯಾ. ನಿಮಗೆಲ್ಲರಿಗೂ ಬೆಸ್ಟ್ ಆಫ್ ಎಲ್ಕ್ ಹೇಳುತ್ತಾ, ನಿಮಗೆ ಈ ವಿಡಿಯೋ ಸರಿ ಅನಿಸಿದರೆ, ಇಲ್ಲಿವರೆಗೆ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಫಸ್ಟ್ ಟೈಮ್ ವಿಸಿಟರ್ ಇದ್ದೀರಾ, ಆಮೇಲೆ ಯಾರು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಇದು ಶೇರ್ ಮಾಡಿ. ಸೊ ದ್ಯಾಟ್ ನಾನು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನು ಈ ರೀತಿಯೇ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಫೀಕ್ ಸೌದಾಗರ್. ನಿಮ್ಮ ಆಶೀರ್ವಾದ ಮತ್ತು ದುವಾ ಸದಾ ನನ್ನೊಂದಿಗೆ ಇರಲಿ ಅನ್ನುತ್ತಾ ಈ ಒಂದು ವಿಡಿಯೋ ಇಲ್ಲಿ ಸಮಾಪ್ತ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.